ಸಾಹಸ ಕಥನ. ಕಪ್ಪು ಚಿರತೆಯೊಡನೆ ಹೋರಾಡಿದ ಮಹಿಳೆ. ನರ್ಸರಿ ಶಾಲೆಯ ಅಧ್ಯಾಪಕಿ ಲಾರೆನ್ಸ್ ಲೀಕ್ ಶಾಲೆಯ ಮಕ್ಕಳನ್ನು ಕ್ರೂರ ಪ್ರಾಣಿ ಕಪ್ಪು ಚಿರತೆಯ ದವಡೆಯಿಂದ ರಕ್ಷಿಸಲು ತನ್ನ ಜೀವನದಲ್ಲಿಯೇ ಅತ್ಯಂತ ಗಂಡಾಂತರದ ಸಾಹಸಕ್ಕೆ ಕೈ ಹಾಕಿದಳು. ಕೆನಡಾದ ಫ್ರೇಸರ್ ನದಿಯ ದಡದಲ್ಲಿ ದಟ್ಟ ಕಾಡಿನ ನಡುವೆ ಲಿಲ್ಲೋಟ್ ಎಂಬ ಒಂದು ಚಿಕ್ಕ ಗ್ರಾಮ ಇದೆ. ಅದರ ಪಕ್ಕದಲ್ಲೇ ಇರೋ ಗುಡ್ಡದಲ್ಲಿ ಚಿರತೆಯ ಜಾತಿಗೆ ಸೇರಿದ ಪ್ರಾಣಿ ಚಿಕ್ಕ ಪ್ರಾಯದ ಕಪ್ಪು ಚಿರತೆ ಒಂದು ವಾಸಿಸುತ್ತಿತ್ತು. ಕೆಲವು ದಿವಸಗಳಿಂದ ಅದು ಸ್ವಲ್ಪ ಸ್ವಲ್ಪವಾಗಿ ಲಿಲ್ಲೋಟ್ ಗ್ರಾಮದ ಹತ್ತಿರಕ್ಕೆ ಬರಲು ಶುರು ಮಾಡಿತ್ತು. ಆವತ್ತು ಬೆಳಗ್ಗೆ ಸೂರ್ಯನ ಬಿಸಿಲು ಮೈಮೇಲೆ ಬಿದ್ದಾಗ ಎಚ್ಚೆತ್ತು ಗುಡ್ಡದಿಂದ ಕೆಳಗಿಳಿದು ಬಂದಿತ್ತು. ಅನಂತರ ಫ್ರೇಸರ್ ನದಿಯಲ್ಲಿ ನೀರು ಕುಡಿದು ಪಕ್ಕದಲ್ಲೇ ಇದ್ದ ಒಣಗಿದ ಎತ್ತರವಾದ ಹುಲ್ಲಿನ ನಡುವೆ ಮಲಗಿಕೊಂಡಿತ್ತು. ಹತ್ತಿರದಲ್ಲೇ ಲಾರೆನ್ ಲೀಕ್ ಎಂಬಾಕೆ ಒಂದು ಚಿಕ್ಕ ಮಕ್ಕಳ ನರ್ಸರಿ ಶಾಲೆಯನ್ನು ನಡೆಸುತ್ತಿದ್ದಳು. ಆ ಶಾಲೆಗೆ ಒಟ್ಟು 5 ಜನ ಮಕ್ಕಳು ಬರುತ್ತಿದ್ದರು. ಆವತ್ತು ಮಕ್ಕಳು ಬೆಳಿಗ್ಗೆಯೇ ಹೊರಗೆ ಅಂಗಳದಲ್ಲಿ ಕುಳಿತುಕೊಂಡು ಬಣ್ಣ ಹಾಕಿ ಚಿತ್ರ ಬಿಡಿಸಲು ತೊಡಗಿದ್ದರು. 10 ಗಂಟೆಯಾದಾಗ ಬಿಸಿಲು ಜಾಸ್ತಿಯಾಗಿರುವುದನ್ನು ಕಂಡು ಅವರನ್ನು ಇರುವಲ್ಲಿಗೆ ಕರೆದುಕೊಂಡು ಹೋಗಲು ಆಕೆ ನಿರ್ಧರಿಸಿದಳು. ಹತ್ತಿರದಲ್ಲೇ ಇರುವ ಫ್ರೇಸರ್ ನದಿಯ ದಡದಲ್ಲಿ ಕೆಲವು ಹಣ್ಣಿನ ಮರಗಳಿದ್ದವು. ನಾವು ಹಣ್ಣು ಹೆಕ್ಕಲು ಹೋಗೋಣ ಎಂದು ಎಲ್ಲರನ್ನೂ ಕರೆದಳು. ಲಾರೆನ್ ಲೀಕ್ಳ ಶಾಲೆ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಶುರುವಾಗಿತ್ತು. ಅದನ್ನು ನಡೆಸುವುದು ಅವಳ ಬಹಳ ದಿವಸಗಳ ಆಸೆಯಾಗಿತ್ತು. ಕಾಲೇಜಿನಲ್ಲಿ ಡಿಗ್ರಿ ಪಡೆದ ಮೇಲೆ ಸ್ವಲ್ಪ ಸಮಯ ಆಕೆ ಅಂಥದೇ ಒಂದು ಶಾಲೆಯಲ್ಲಿ ಕೆಲಸ ಮಾಡಿದ್ದಳು. ಆ ಅನುಭವದ ಆಧಾರದ ಮೇಲೆ ಈಗ ತನ್ನದೇ ಆದ ನರ್ಸರಿಯನ್ನು ನಡೆಸಲು ತೊಡಗಿದ್ದಳು. ನರ್ಸರಿಗೆ ಬರುವ 5 ಮಕ್ಕಳನ್ನು ಕೂಡ ಅವಳು ಚಿಕ್ಕಂದಿನಿಂದಲೂ ತಿಳಿದಿದ್ದಳು. ಅವರಲ್ಲಿ 3 ಒಂದೇ ಕುಟುಂಬದವರು. 2 ವರ್ಷದ ತುಂಟ ಹುಡುಗ ಮಿಕ್ಕಿ, 5 ವರ್ಷದ ಲೀಡರ್ ಜೆಸ್ಸಿಕಾ ಮತ್ತು 3.5 ವರ್ಷದ ಕುಸ್ತಿಗಾರ್ತಿ ಅಲಿಶಾ. ಉಳಿದವರೆಂದರೆ 4 ವರ್ಷದ ಉದ್ದ ಕೂದಲಿನ ನಟಾನಿ ಮತ್ತು 2 ವರ್ಷ ತುಂಬುತ್ತಿರುವ ಲೀಸಾ. ಮಕ್ಕಳು 44 ವರ್ಷದ ಲಾರೆನ್ಳೊಡನೆ ಚೆನ್ನಾಗಿ ಹೊಂದಿಕೊಂಡಿದ್ದರು. ಅವರೆಲ್ಲ ಆದಷ್ಟು ಮಟ್ಟಿಗೆ ಮನೆಯಿಂದ ಹೊರಗೇನೇ ಆಡುತ್ತಿರಬೇಕೆಂಬುದು ಲಾರೆನ್ಳ ಅಭಿಪ್ರಾಯವಾಗಿತ್ತು. ಅವರ ಮೆಚ್ಚಿನ ಆಟವೆಂದರೆ ಎಲ್ಲರೂ ಸುತ್ತಲೂ ಕುಳಿತುಕೊಂಡು ಒಂದು ಹದ್ದಿನ ಗರಿಯನ್ನು ಒಬ್ಬರಿಗೊಬ್ಬರಿಗೆ ಕೊಡುತ್ತಾ ಹೋಗುವುದು. ಯಾರ ಬಳಿಯಲ್ಲಿ ಗರಿ ಇದೆಯೋ ಅವರು ಯಾವ ವಿಷಯದ ಮೇಲೆ ಬೇಕಿದ್ದರೂ ಮಾತನಾಡಬಹುದು. ಅವತ್ತು ಲಾರೆನ್ ಮಕ್ಕಳು ಚಿತ್ರ ಬಿಡಿಸಲು ಬಳಸಿದ ಸಾಮಾನುಗಳನ್ನೆಲ್ಲ ಮನೆಯೊಳಗೆ ಇರಿಸಿ ಎಲ್ಲರಿಗೂ ಹಣ್ಣು ಹೆಕ್ಕಲು ಒಂದೊಂದು ಖಾಲಿ ಡಬ್ಬ ಕೊಟ್ಟಳು. ಅನಂತರ ತನ್ನ 1 ವರ್ಷದ ನಾಯಿಮರಿ ಪಾಲ್ನನ್ನು ಕರೆದುಕೊಂಡು ಹೊಳೆಯ ದಡಕ್ಕೆ ಹೊರಟಳು. ಜೆಸ್ಸಿಕಾ ಮತ್ತು ನಟಾನಿ ಮಾತನಾಡುತ್ತಾ ಮತ್ತು ನಗುತ್ತಾ ಎಲ್ಲರಿಗಿಂತಲೂ ಮುಂದೆ ಹೋಗುತ್ತಿದ್ದರು. ಅವರ ಹಿಂದಿನಿಂದ ಅಲೀಶಾ ಮಿಕ್ಕಿಯ ಕೈಯನ್ನು ಹಿಡಿದುಕೊಂಡು ಹೋಗುತ್ತಿದ್ದಳು. ಲಾರೆನ್ ಲೀಸಾಳನ್ನು ಎತ್ತಿಕೊಂಡು ಅವರ ಹಿಂದೆ ನಡೆದಳು. ಹಣ್ಣುಗಳಿರುವ ಮೊದಲನೆಯ ಮರದ ಹತ್ತಿರ ಎಲ್ಲರೂ ಸೇರಿದರು. ಅಲ್ಲಿ ತುಂಬ ಹಣ್ಣುಗಳಿದ್ದುವು. ಕೆಲವು ಗೆಲ್ಲುಗಳು ನೆಲದವರೆಗೆ ಚಾಚಿದ್ದುವು. ಲಾರೆನ್ ಲೀಸಾಳನ್ನು ಎತ್ತಿ ಹಿಡಿದು ಹಣ್ಣುಗಳನ್ನು ಕೊಯ್ಯಲು ಸಹಾಯ ಮಾಡಿದಳು. ಮಿಕ್ಕಿ ಉಳಿದವರು ಹಣ್ಣು ತಿನ್ನುವುದನ್ನು ಸ್ವಲ್ಪ ಹೊತ್ತು ನೋಡುತ್ತಿದ್ದು ಅನಂತರ ಒಂದನ್ನು ಹೆಕ್ಕಿ ಹಲ್ಲಿನಿಂದ ಕಡಿದು ನೋಡಿದ. ಬಹಳ ಚೆನ್ನಾಗಿದೆ ಎಂದ. ಕಪ್ಪು ಚಿರತೆಗೆ ಮಕ್ಕಳು ಮಾತನಾಡುವುದು ಹಕ್ಕಿಗಳ ಚಿಲಿಪಿಲಿಯ ಹಾಗೆ ಕೇಳಿಸಿತು. ಅದು ಗಾಳಿಯಲ್ಲಿ ತೇಲಿ ಬರುವ ವಾಸನೆಯನ್ನು ಮೂಸಿ ನೋಡಿತು. ಸಾಮಾನ್ಯವಾಗಿ ಕಪ್ಪು ಚಿರತೆಗಳು ಮನುಷ್ಯರ ಕಣ್ಣಿಗೆ ಬೀಳುವುದಿಲ್ಲ. ಅವು ಮನುಷ್ಯರ ಮೈ ಮೇಲೆ ಹಾರುವುದಂತೂ ಅಪರೂಪ. ಆದರೆ ಇತ್ತೀಚೆಗೆ ಪೇಟೆಗಳು ದೊಡ್ಡದಾಗುತ್ತಾ ಬಂದಂತೆ ಅವು ಅಲ್ಲಿ ಇಲ್ಲಿ ಕಾಣಿಸತೊಡಗಿದ್ದವು. ಆ ಪ್ರದೇಶದಲ್ಲಿ ಒಟ್ಟು 3,000 ಕಪ್ಪು ಚಿರತೆಗಳಿದ್ದವು. ಈ ಚಿಕ್ಕ ಪ್ರಾಯದ ಕಪ್ಪು ಚಿರತೆಗೆ ಬೇಟೆಯಾಡುವ ಕ್ರಮ ಹುಟ್ಟಿನಿಂದಲೇ ತಿಳಿದು ಬಂದಿತ್ತು. ಸ್ವಲ್ಪವೂ ಶಬ್ದವಾಗದಂತೆ ಪದಗಳ ಎಡೆಯಲ್ಲಿ ನುಸುಳುತ್ತಾ ಹೋಗಬೇಕು. ಕೊಲ್ಲಬೇಕಾಗಿರುವ ಪ್ರಾಣಿಗೆ ತನ್ನ ವಾಸನೆಯೂ ಗೊತ್ತಾಗದಂತೆ ಗಾಳಿಗೆದುರಾಗಿ ಹೋಗಬೇಕು. ಎಲ್ಲಕ್ಕಿಂತಲೂ ಕಡಿಮೆ ಶಕ್ತಿಯಿರುವ ಪ್ರಾಣಿಯನ್ನು ಆರಿಸಿಕೊಳ್ಳಬೇಕು ಮತ್ತು ಹಿಂದಿನಿಂದ ಹಾರಿ
ಒಂದೇ ನೆಗೆತದಲ್ಲಿ ಆ ಪ್ರಾಣಿಯ ಮರ್ಮಸ್ಥಳವಾದ ಕುತ್ತಿಗೆಯನ್ನೇ ಕಚ್ಚಿ ಹಿಡಿಯಬೇಕು. ಲಾರೆನ್ ಮತ್ತು ಮಕ್ಕಳು ಒಂದು ಹಣ್ಣಿನ ಮರದಿಂದ ಇನ್ನೊಂದು ಹಣ್ಣಿನ ಮರಕ್ಕೆ ಹೋಗುತ್ತಾ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದರು. ನಾಯಿಮರಿ ಪಾಲ್ಗೆ ಅವರೊಂದಿಗೆ ಓಡಿ ಆಯಾಸವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ ಅವರ ಡಬ್ಬಗಳೆಲ್ಲವೂ ಹಣ್ಣುಗಳಿಂದ ತುಂಬಿಬಿಟ್ಟಿದ್ದವು. ಅನಂತರ ಅವರು ನದಿಯ ದಡಕ್ಕೆ ಹೋದರು. ಅಲ್ಲಿ ಮರಗಳ ನೆರಳಿನಲ್ಲಿರುವ ಮರಳಿನಲ್ಲಿ ಬೆಳತಂಪಾದ ಜಾಗವಿತ್ತು. ನದಿಯ ದಡಕ್ಕೆ ಬಂದ ನಂತರ ಲಾರೆನ್ ಎಲ್ಲರನ್ನೂ ಕರೆದು ಸುತ್ತಲೂ ಕುಳಿತುಕೊಳ್ಳಲು ಹೇಳಿದಳು. ಮಕ್ಕಳನ್ನು ಅಲ್ಲಿ ಇಲ್ಲಿ ತಿರುಗಾಡಲು ಅವಳು ಬಿಡುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಅಲೀಶಾ ಕುಳಿತಲ್ಲಿಂದ ಮೇಲಕ್ಕೆ ಹಾರಿ ಹತ್ತಿರದ ಮರದ ಕಡೆಗೆ ಓಡತೊಡಗಿದಳು. ಆ ಕಡೆ ಹೋಗಬೇಡ, ಹಿಂದೆ ಬಾ ಅಲೀಶಾ ಎಂದು ಲಾರೆನ್ ಅವಳನ್ನು ಹಿಂದಕ್ಕೆ ಕರೆದಳು. ಅನಂತರ ಅವಳನ್ನು ಹಿಡಿದು ಉಳಿದವರಿದ್ದಲ್ಲಿಗೆ ಕರೆದುಕೊಂಡು ಬರಲು ಅವಳ ಹಿಂದೆ ಓಡಿದಳು. ಕಪ್ಪು ಚಿರತೆಯ ಆಕ್ರಮಣ. ದೂರದಿಂದ ಮಕ್ಕಳನ್ನು ನೋಡಿದ ಕಪ್ಪು ಚಿರತೆಗೆ ಹಕ್ಕಿರಂತೆ ಸದ್ದು ಮಾಡುತ್ತಿದ್ದುದು ಈ ಮಕ್ಕಳೇ ಎಂದು ಗೊತ್ತಾಯಿತು. ಇಷ್ಟೊಂದು ಚಿಕ್ಕವರಾಗಿರುವ ಕಾರಣ ಇವರನ್ನು ಹಿಡಿಯುವುದು ಕಷ್ಟವಲ್ಲವೆಂದು ಅದಕ್ಕೆ ಅನಿಸಿರಬೇಕು. ಪೊದೆಗಳ ನಡುವಿನಿಂದ ಅದು ಸ್ವಲ್ಪವೂ ಸದ್ದಾಗದಂತೆ ಮಕ್ಕಳ ಬಳಿಗೆ ಬಂತು. ಅನಂತರ ಮಾತ್ರ ಅದು ಸ್ವಲ್ಪ ವಿಚಿತ್ರವಾಗಿ ವರ್ತಿಸಿತು. ಚಿಕ್ಕ ಹುಡುಗ ಮಿಕ್ಕಿಯನ್ನು ಕೈಯಿಂದ ಮೆಲ್ಲಗೆ ಹಿಂದಕ್ಕೆ ತಳ್ಳಿತು. ಅನಂತರ ಕಚ್ಚಿಕೊಂಡು ಹೋಗುವ ಬದಲು ಅಲ್ಲೇ ಆ ಹುಡುಗನ ಮುಖವನ್ನು ನೆಕ್ಕತೊಡಗಿತು. ಇದ್ದಕ್ಕಿದ್ದಂತೆ ಮಕ್ಕಳು ಯಾಕೆ ನಿಶ್ಶಬ್ದರಾಗಿದ್ದಾರೆಂದು ಲಾರೆನ್ ಹಿಂದಿರುಗಿ ನೋಡಿದಳು. ಆಗ ಅವಳಿಗೆ ನಾಯಿ ಮರಿಯಷ್ಟು ದೊಡ್ಡದಾಗಿರುವ ಚಿರತೆ ಮಿಕ್ಕಿಯ ಮೇಲೆ ನಿಂತಿರುವುದು ಕಾಣಿಸಿತು. ಅವನ ಮುಖವನ್ನು ಅದು ನೆಕ್ಕುತ್ತಾ ಬಾಲ ಬೀಸುತ್ತಿರುವುದು ಕಾಣಿಸಿತು. ಆ ದೃಶ್ಯವನ್ನು ಕಂಡು ಲಾರೆನ್ ಹೆದರಿ ನಡುಗಿದಳು. ಅನಂತರ ಧೈರ್ಯ ತಂದುಕೊಂಡು ಆಕೆ ಮನೆಯ ಬೆಕ್ಕಿನೊಡನೆ ಆಟದಲ್ಲಿ ಹೇಳುವಂತೆ ಅವನ ಮುಖವನ್ನು ಹಾಗೆ ನೆಕ್ಕಬೇಡ, ಆಚೆ ಹೋಗು ಎಂದು ಕೂಗಿ ಹೇಳಿದಳು. ಮಿಕ್ಕಿಗೆ ಗಾಯವೇನಾದರೂ ಆಗಿದೆಯೇ ಎಂದು ಆಕೆಗೆ ಗೊತ್ತಾಗುವಂತಿರಲಿಲ್ಲ. ಅವನು ಕಪ್ಪು ಚಿರತೆಯ ಕೆಳಗೆ ಸುಮ್ಮನೆ ಮಲಗಿದ್ದ. ಅನಂತರ ಆಕೆ ಏನಾದರೂ ಮಾಡಲೇಬೇಕೆಂದುಕೊಂಡು ಕಪ್ಪು ಚಿರತೆಯ ಹತ್ತಿರಕ್ಕೆ ಹಾರಿ ಅದರ ಕುತ್ತಿಗೆ ಚರ್ಮವನ್ನು ಹಿಡಿದು ಅದನ್ನು ಮೇಲಕ್ಕೆ ಎತ್ತಿ ಹಿಡಿಯಲು ಪ್ರಯತ್ನಿಸಿದಳು. ಒಡನೆ ಅದು ತನ್ನ ಮುಷ್ಟಿಯನ್ನು ಬಿಡಿಸಿ ಉಗುರುಗಳನ್ನು ಹೊರತೆಗೆದು ಮಿಕ್ಕಿಯ ಮುಖಕ್ಕೂ ಮತ್ತು ಲೀಸಾಳ ಮುಖಕ್ಕೂ ಹೊಡೆಯಿತು. ಅನಂತರ ಬಾಯಲ್ಲಿ ಗುರುಗುರು ಶಬ್ದ ಮಾಡುತ್ತಾ ತನ್ನ ಹಿಂಗಾಲುಗಳಲ್ಲಿ ನಿಂತು ಲಾರೆನ್ಳ ತಲೆಯ ಮೇಲೆ ಪರಚಿತು. ಆಕೆ ಹಿಂದಕ್ಕೆ ಬಾಗಿದಾಗ ಅದು ಮುಂಗೈಯನ್ನು ಆಕೆಯ ಭುಜದ ಮೇಲಿರಿಸಿತು. ಅದರ ಉಗುರುಗಳು ಆಕೆಯ ಕಿವಿಯನ್ನು ಚುಚ್ಚಿದುವು. ಆ ಚಿರತೆ ಚಿಕ್ಕ ಪ್ರಾಯವಾಗಿದ್ದಾದರೂ ಅದಕ್ಕೆ ಆಕೆಯನ್ನು ಕೊಲ್ಲುವಷ್ಟು ಶಕ್ತಿ ಇತ್ತು. ತನ್ನಿಂದ 3 ಪಾಲಷ್ಟು ದೊಡ್ಡದಾಗಿರುವ ಪ್ರಾಣಿಗಳನ್ನು ಕೊಲ್ಲಲು ಬೇಕಾಗಿರುವ ಗಟ್ಟಿಯಾದ ಹಲ್ಲುಗಳು ಮತ್ತು ಸ್ನಾಯುಗಳು ಅದಕ್ಕಿದ್ದವು. ಇಷ್ಟು ಹೊತ್ತು ಇದನ್ನೆಲ್ಲ ನೋಡುತ್ತಾ ಇದ್ದ ಮಕ್ಕಳು ಈಗ ಹೆದರಿ ಕಿರಿಚಲಾರಂಭಿಸಿದರು. ಎಲ್ಲರೂ ನನ್ನ ಹಿಂದೆ ಬಂದು ನಿಲ್ಲಿ ಎಂದು ಲಾರೆನ್ ಕೂಗಿ ಹೇಳಿದಳು. 4 ಮಂದಿ ಮಕ್ಕಳು ಅವಳ ಹಿಂದೆ ಬಂದು ನಿಂತರು. ಮಿಕ್ಕಿ ಮಾತ್ರ ಅಲ್ಲೇ ಅಲುಗಾಡದೆ ಮಲಗಿದ್ದ. ಪಕ್ಕನೆ ಆಕೆ ಅದರ 2 ಮುಂಗಾಲುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ತೋಳನ್ನು ಚಾಚಿ ಅದರ ಮುಖ ತನ್ನಿಂದ ಆದಷ್ಟು ದೂರ ಇರುವಂತೆ ಹಿಡಿದಳು. ಅದು ಗುರ್ ಗುರ್ ಎನ್ನುವಾಗ ಅದರ ಗುಲಾಬಿ ಬಣ್ಣದ ನಾಲಿಗೆ ಮತ್ತು ಕೋರೆ ಹಲ್ಲುಗಳು ಅವಳಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದವು. ಅದು ಅವಳ ಕೈಯಿಂದ ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಿತ್ತು. ಆಕೆ ತನ್ನ ಹೆಬ್ಬೆರಳುಗಳಿಂದ ಅದರ ಕಾಲಿನ ಪಂಜವನ್ನು ಹೊರಕ್ಕೆ ದೂಡಿ ಅದು ತನ್ನನ್ನು ಪರಚದಂತೆ ಹಿಡಿದಿದ್ದಳು.